ಹೇಳಿ ಈಗ ನಿಮ್ದು ಅದು ಏನು ಹೇಳ್ತೀರಿ ಹೇಳಿ. ಖಂಡಿತ ಇಲ್ಲ, ಕಾಂಟ್ರರಿಯಾಗಿ ನಾನು ಕೇಳ್ತಾ ಇರೋ ಪ್ರಶ್ನೆ ಒಂದು, ಸರ್ ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ, ಆದ್ರೆ ವ್ಯಕ್ತಿಗೊಂದು ಆಸೆ ಅಂತ ಇರತ್ತೆ, ನನ್ನ ಕುಟುಂಬಕ್ಕೊಂದು ಮನೆ ಮಾಡಬೇಕು ಅಂತ ಇರತ್ತೆ, ಅದು ತಪ್ಪಲ್ಲ. ಎರಡನೇದು, ನೀವು ಕೆಲಸದ ಅನಿಶ್ಚಿತತೆ ಬಗ್ಗೆ ಹೇಳ್ತಾ ಇದ್ರಿ. ಈಗ 20 ವರ್ಷದಲ್ಲಿ ಕೆಲಸ ಮಾಡ್ತಾ ಇರೋನ್ಗೆ 30ರ ನಂತರ ಅವನ ಕೈಯಲ್ಲಿ ಕೆಲಸ ಇರುತ್ತೋ ಇರಲ್ವೋ ಅದ್ರ ಬಗ್ಗೆ ಅನಿಶ್ಚಿತತೆ ಇರುತ್ತೆ. ಅವನ ಆಸೆ ಏನಿರುತ್ತೆ ಅಂದ್ರೆ, ನಾನು ಎಲ್ಲಿವರೆಗೂ ಇವಾಗ 10 ವರ್ಷ ನಾನು ಗಟ್ಟಿ ದುಡಿಬಹುದು, ಈ ಕೆಲಸ ಅಲ್ಲ ಅಂದ್ರೆ ಆ ಕೆಲಸ ಅಲ್ಲ ಅಂದ್ರೆ ಈ ಕೆಲಸ, ಒಟ್ನಲ್ಲಿ ದುಡಿಯೋ ಶ್ರಮ ಇದೆ, ನನ್ನಲ್ಲಿ ಬಲ ಇದೆ, ಇನ್ನು 10 ವರ್ಷನೋ 20 ವರ್ಷನೋ ದುಡಿಬಹುದು, ಮನೆ ಕಟ್ಟಬಹುದು, ಮನೆ ಕಟ್ಟಿ EMI ಕ್ಲಿಯರ್ ಮಾಡಬಹುದು. ಒಂದು ವೇಳೆ ನಾನು ಮನೇನೂ ಕಟ್ಟಲಿಲ್ಲ, ಸ್ವಂತ ಮನೇನೂ ಮಾಡ್ಕೊಳ್ಳಿಲ್ಲ ಅಂದರೆ ಬರೀ ಬಾಡಿಗೆಯಲ್ಲೇ ಕಳೆದು ಬಿಡ್ತೀನಿ ಅನ್ನೋದು ಒಂದು ಭಯ ಇರುತ್ತೆ. ಸೊ ಈ ಎಲ್ಲ ಸಿಚುವೇಶನ್ಸಲ್ಲೂ ಅವ್ರಿಗೇನು ಅನ್ಸುತ್ತೆ ಅಂದರೆ, ಸಾಂಪ್ರದಾಯಿಕವಾಗಿ ಯೋಚನೆ ಮಾಡೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಅವ್ರಿಗೇನು ಅನ್ಸುತ್ತೆ ಅಂದರೆ, ನನ್ನ ಕೈಯಲ್ಲಿ ಶಕ್ತಿ ಇದೆ, ನಾನಿವಾಗ EMI ಕಟ್ಟೋಷ್ಟಿದ್ದೀನಿ, ಕಟ್ಟಿ ಮುಗಿಸಿ ಒಂದು 20 ವರ್ಷದ ನಂತರ ಆ ಮನೆ ನನ್ನ ಸ್ವಂತ ಮನೆ, ನೋ EMIs. ಇವಾಗ ನಾಳೆ ನನಗೆ ಕೆಲಸ ಹೋದ್ರೂ ಒಂದು 5-10 ಸಾವಿರ ರೂಪಾಯೋ ಅಥವಾ ಒಂದು 30 ಸಾವಿರ ರೂಪಾಯಲ್ಲೋ ನನ್ನ ಕುಟುಂಬ ನಡೆದು ಹೋಗುತ್ತೆ, ನನಗೆ ಬಾಡಿಗೆ ಕಟ್ಟೋದಿರಲ್ಲ, ಆ ಇಡೀ ಸ್ವತ್ತು ನಂದಾಗಿರುತ್ತೆ. ಪರಿಸ್ಥಿತಿ ಹದಗೆಡ್ತಾ ಅದನ್ನು ಮಾರಿಬೇಕಾದ್ರೂ ಬದುಕಬಹುದು, ಐ ಹ್ಯಾವ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಸುತ್ತೆ. ಇದು ಸಾಮಾನ್ಯವಾಗಿ ಯೋಚನೆ ಮಾಡೋದು. ಅದನ್ನೇ ನಾನು ಹೇಳೋದು, ನಿಮ್ಮದು ಅದು ಒಮ್ಮುಖವಾದ ಆಲೋಚನೆ. 99 ಜನ ಎಲ್ಲ ಹಂಗೇ ಮಾಡ್ತಿದ್ದಾರೆ. ಇಟ್ಸ್ ಅ ಫಾರ್ಮುಲಾ, ಯು ವಾಂಟ್ ಟು ಗೋ ಬೈ ಅ ಫಾರ್ಮುಲಾ. ಇಫ್ ಯು ವಾಂಟ್ ಟು ಗೋ ಬೈ ಅ ಫಾರ್ಮುಲಾ, ಡೂ ಇಟ್. ಆದರೆ ನಾನು ನಿಮ್ಗೆ ಹೇಳ್ತಿದ್ದೀನಿ, ಅದು ತಪ್ಪು. ಆ 99 ಜನ ಮಾಡಿದ ತಕ್ಷಣ, ಮೆಜಾರಿಟಿ ಹೇಳಿದ ತಕ್ಷಣ ಸತ್ಯ ಅಸತ್ಯ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ನೀವು ಬಾಡಿಗೆ ಕಟ್ಕೊಂಡೇ ಜೀವನ ಕಳೆದು ಬಿಡಲಿಲ್ಲ. ಬಾಡಿಗೆ ನೀವು ಅಲ್ಲಿ 35 ಸಾವಿರ ಕಟ್ಟೋ ಕಡೆ ಇಲ್ಲಿ 20 ಸಾವಿರ ಕಟ್ಟಿದ್ರೆ 15 ಸಾವಿರ ಇದೆ. ನೀವು ಅನ್ಕೋಬೇಕು, ನಾನು ಮನೆ ತೊಗೊಂಡಿದ್ದೀನಿ, EMI ಕಟ್ತಿದ್ದೀನಿ ಅಂತ. ಅದೇ 20 ವರ್ಷ 15 ಸಾವಿರ ಹಾಕ್ಕೊಂಡೋಗಿ, ಆಯಿತಾ? ಅದೇ 15 ಸಾವಿರ ಹಾಕ್ಕೊಂಡೋದ್ರೆ ನೀವು ಈ ಮನೆ ಇರುತ್ತಲ್ಲ, ನೀವೀಗ ಸೋ ಕಾಲ್ಡ್, ಕ್ಷಮೆ ಇರಲಿ ಎಲ್ರದ್ದು, ಈ ಅಪಾರ್ಟ್ಮೆಂಟ್ಗಳು ತೊಗೊಂಡಿರ್ತೀರಲ್ಲ, ಸಿಟಿ ಸೆಂಟ್ರಲ್ಲಿ ಯಾವುದೋ 1.5 ಕೋಟಿ 2 ಕೋಟಿ 3 ಕೋಟಿ ಅದೇನೋ ಮೇಲೆ ಹೋಗ್ಬೋದು ಅಥವಾ ಹಂಗೆ ಇರ್ಬೋದು. ನೀವು ಹೊರಗಡೆ ಎಲ್ಲ ತಗೋತಿರಲ್ಲ, ಒಂದ್ಸರಿ ನೋಡ್ಕೊಂಬನ್ನಿ ಎಷ್ಟು ಖಾಲಿ ಬಿದ್ದಿದೆ ಅಂತ. ಲಕ್ಷಾಂತರ ಯೂನಿಟ್ಸು ಅಪಾರ್ಟ್ಮೆಂಟ್ಸು ಖಾಲಿ ಇದೆ ಬೆಂಗಳೂರಲ್ಲಿ, ಆಯಿತಾ? ನೀವು 50 ಲಕ್ಷಕ್ಕೆ ತೊಗೊಂಡಿದ್ದು 5 ವರ್ಷ 10 ವರ್ಷ ಬಿಟ್ರೂ 45 ಲಕ್ಷ 50 ಲಕ್ಷಕ್ಕೆ ಕೇಳ್ತಾ ಇದ್ದಾರೆ. ಅದು ಮೇಲೆ ಹೋಗೋದಿಲ್ಲ. ಯಾಕೆ ಅಂದರೆ ಹೊಸ ಬಿಲ್ಡರ್ಸ್ ಬರ್ತಾ ಇದ್ದಾರೆ, ಕಟ್ತಾ ಇದ್ದಾರೆ. ನೀವು ಅಂದ್ಕೊಂಡಂಗೆ ಅದು ಯಾಕೆ ನಾನು ಡೆಡ್ ಇನ್ವೆಸ್ಟ್ ಮಾಡ್ತೀನಿ, ಲಿಕ್ವಿಡ್ ಅಂತ ಹೇಳ್ತೀವಿ ನಾವು, ಲಿಕ್ವಿಡ್ ಅಸೆಟ್. ಈಗ ನೀವು ಇದರಲ್ಲಿ ಹಾಕಿರೋದನ್ನು ನೀವು ಇವತ್ತು ಹೇಳಿದ್ರೆ ಇನ್ನು 1 or 2 ಡೇಸಲ್ಲಿ ನಿಮ್ಮದು ಎಲ್ಲ ದುಡ್ಡು ನಿಮ್ಮ ಅಕೌಂಟಿಗೆ ಬಂದು ಬಿದ್ದಿರುತ್ತೆ. ಇಲ್ಲಿ ನೀವು ತಿಂಗಳಾನ್ಗಟ್ಲೆ ಕಷ್ಟಪಟ್ಟರು ನಿಮ್ಮ ಹಳೆಯ ಮನೆಯನ್ನು 50 ಲಕ್ಷ ಕೊಟ್ಟು ಯಾಕೆ ತಗೋತಾರೆ? ಬಂದವರು ಇವತ್ತೇನು ಕೇಳ್ತಾರೆ ಗೊತ್ತಾ, ಎಷ್ಟು ಟಾಯ್ಲೆಟ್ ಇದೆ ಅಂತಾರೆ. 3 ಬೆಡ್ರೂಮ್ ಇದ್ದರೆ 3 ಟಾಯ್ಲೆಟ್ ಇರ್ಬೋದು. ನಿಮ್ದಾಗಲೇ ಔಟ್ಡೇಟೆಡ್ ಆಗಿರುತ್ತೆ, 15 ವರ್ಷ ಹಳೆ ಮನೆ. ಇಲ್ಲ ಸರ್, ಒಂದು ಅಟ್ಯಾಚ್ಡ್ ಇದೆ, ಒಂದು ಕಾಮನ್ ಇದೆ. ಓ, ನಮ್ಮ ನಾಟ್ ಇಂಟ್ರೆಸ್ಟೆಡ್. ಇಲ್ಲ, ಯು ಹ್ಯಾವ್ ಟು ಸೆಲ್ ಇಟ್ ಫಾರ್ 35 lakh. ಹೊಸ ಮನೆ 50-55 ಲಕ್ಷಕ್ಕೆ ಅಷ್ಟು ಯೂನಿಟ್ ಬರ್ತಾ ಇದೆ. ನೀವು ನೋಡಿ, ನೀವು ಎಲ್ಲಿ ಬಿಟ್ಟು ಮುಂದೆ ಕೊಟ್ಟೋಗ್ಬಿಟ್ಟಿದೆ. ಆಗಲೇ ಕುಂಬಳಗೋಡು ಎಲ್ಲೆಲ್ಲೋ ಹೊಟ್ಟೋಗ್ಬಿಟ್ಟಿದೆ. ಇವತ್ತು ಅಪಾರ್ಟ್ಮೆಂಟ್ ಕಟ್ಕೊಂಡು ಸತ್ವಂತೂ ಎಲ್ಲಿಗೆ ಬಂದುಬಿಟ್ಟಿದ್ದಾರೆ ಗೊತ್ತಾ? ನಂಬಕ್ಕಾಗಲ್ಲ. ಇನ್ನೊಂಚೂರು ಅರ್ಧ ಬಂದರೆ ರಾಮನಗರ ಬಂದುಬಿಟ್ರು ಅವ್ರು. ಆಗಲೇ ಅಲ್ಲಿ ತನಕ ಬರ್ತಾ ಇದ್ದಾರೆ. ಎಲ್ಲ ಕಡೆ ಹಾಗೆ ಆಗ್ತಾ ಇದೆ. ಹೊಸದು ಕಟ್ತಾ ಇರೋವಾಗ ಅವ್ರು ಹೇಳ್ತಾರೆ, ಅಯ್ಯೋ ಇನ್ನು 4 ಕಿಲೋಮೀಟರ್, ನೀವು ಹೇಳಿದ್ರಲ್ಲ ಈಗ, ಅಯ್ಯೋ ಇನ್ನು 4 ಕಿಲೋಮೀಟರ್ ಮುಂದೆ ಹೋದ್ರೆ ಹೊಸ ಮನೆ ಸಿಕ್ಕುತ್ತೆ 50 ಲಕ್ಷಕ್ಕೆ, ನಾನು ಯಾಕಿದೆ ಯಾವುದೋ ಗಪ್ ತಗೊಳ್ಳಿ. ಹಂಗೆ ಒಂಚೂರು ಬರ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.